ಸಂಘ ಬೆಂಗಳೂರು ವತಿಯಿಂದ ಕಲಬುರಗಿಯಲ್ಲಿ ವಸತಿ ನೌಕರರ ಮೌನ ಮೆರವಣಿಗೆ ಹಾಗೂ ಸನ್ಮುಖ ಸತ್ಯಾಗ್ರಹವನ್ನು ಹಮ್ಮಿಕೊಂಡಂಥ ಈ ಗೌರವ ಅಧ್ಯಕ್ಷರಂಥ ರಾಜಶೇಖರ್ ಮಾಂಗವರಾಗಿರ್ಬೋದು, ಅಧ್ಯಕ್ಷರಾದಂಥ ಆನಂದ್ ಪಡೇಕಲ್ ಅವರಾಗಿರ್ಬೋದು, ಉಪಾಧ್ಯಕ್ಷರಂಥ ಶಿವಣ್ಣ ನೆರೋಣಿಯರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಬೆಳಗುಂಪಿ ಅವರಾಗಿರ್ಬೋದು, ಇದ್ರ ಜೊತೆಲಿ ತಮ್ಮ ಎಲ್ಲ ಬೆಂಬಲಗೋಸ್ಕರ ತಮ್ಮ ಏನು ಬೇಡಿಕೆಗಳು ಇಟ್ಟರೆ ಈಡೇರಿಸೋಗೋಸ್ಕರ ಮತ್ತು ಮುಂದಿನಲ್ಲಿ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ತಗೊಂಡು ಇವತ್ತು ನಮ್ಮ ಹಿರಿಯರು ಮತ್ತು ನನ್ನ ಮಾರ್ಗದರ್ಶಕರಾದಂಥ ವಿಧಾನ ಪರಿಷತ್ತಿನ ಸದಸ್ಯರು ಸೋದಂಥ ನಮೋಸಿ ಸಾಹೇಬರಾಗಿರ್ಬೋದು, ಅವಿನಾಶ್ ಜಾಧವ್ ಅವರಾಗಿರ್ಬೋದು ಅಥವಾ ನಾನಾಗಿರ್ಬೋದು, ಮುಂದಿನ ದಿನಗಳಲ್ಲಿ ತಾವು ಏನು ನಮಗೇನು ಜವಾಬ್ದಾರಿ ಒಪ್ಪಿಸ್ತಾ ಇದ್ದೀರಿ, ನಾವು ಕೂಡ ನಿಮ್ಮ ಬೆಂಬಲ ಕೊಡೋಗೋಸ್ಕರ ನಾವು ಕೂಡ ಭಾರತೀಯ ಜನತಾ ಪಕ್ಷದಿಂದ ತಮ್ಮ ಜೊತೆಯಲ್ಲಿ ಕೂಡ ಕೈಗೊಳ್ಳೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ. ಮುಂದಿನ ದಿನ ಆದಷ್ಟು ಬೇಗನೆ ನಿಮಗೇನು ಬೇಡಿಕೆಗಳು ಕೊಟ್ಟಿದ್ದೀವಿ, ವಸತಿ ಶಿಕ್ಷಣ ನಿರ್ದೇಶನ ರಚನೆ ಅಥವಾ SC ST BC ವಸತಿ ಶಾಲೆಗಳ ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿ ಇಲಾಖೆಗಳ ವಶಕ್ಕೆ ನೀಡುವುದು, ಖಾಯಂ ನೌಕರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸುವುದು, ಮರಣ ಮತ್ತು ನಿವೃತ್ತಿ ಉತ್ಪಾದನಾ ಸೌಲಭ್ಯ ಒದಗಿಸುವುದು, ಮನೆ ಬಾಡಿಗೆ ಭತ್ಯೆ ಕಡಿತದಿಂದ ವಿನಾಯಿತಿ ನೀಡುವುದು, ಖಾಯಂ ನೌಕರಿಗೆ 10% ವಿಶೇಷ ಭತ್ಯೆ ಮಂಜೂರು ಮಾಡುವುದು, ಈ ಥರ ಅನೇಕ ಬೇಡಿಕೆಗಳನ್ನು ಇವತ್ತು ತಾವೆಲ್ಲರೂ ಕೂಡ ಎಷ್ಟು ಬಿಸಿಲಿದ್ದರೂ ಕೂಡ ಇವತ್ತು ಧರಣಿ ಮಾಡಿ ಇವತ್ತು DC ಕಚೇರಿಗೆ ತಾವೆಲ್ಲರೂ ಕೂಡ ಬಂದಿರಿ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇವತ್ತು ಭಾಗವಹಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅಧಿವೇಶನದಲ್ಲಿ ಕೂಡ ನಾವು ನಮೋಸಿ ಸಾಹೇಬರಾಗಿರ್ಬೋದು, ನಾವು ಇದರ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಆದಷ್ಟು ಬೇಗನೆ ಇದು ಈಡೇರಿಸಬೇಕು ಅಂತಕ್ಕಂಥ ಕೂಡ ನಾವು ಕೈ ಜೋಡಿಸ್ಕೊಡೋದು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಕೂಡ ಮಾಡ್ತಾನೆ. ಈ ರೀತಿ ಸರ್ಕಾರ ಬಂದ ಮೇಲೆ ಅನೇಕ ರೀತಿಯಲ್ಲಿ ಅನ್ಯಾಯ ಒಬ್ಬರಿಗೆಲ್ಲ ಎಲ್ಲ ರೀತಿಯಲ್ಲಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಬೇರೆ ಬೇರೆ ವಿಷಯದ ತೊಗೊಳೋದು ಬೇಡ, ಇವ್ರ ಸಲಕ್ಕೆ ಏನು ಬಂದಿದ್ದೇವೆ ನಾವು ಇದ್ರಗೋಸ್ಕರ ಮಾತಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವ್ರದೆಲ್ಲರೂ ಕೂಡ ಅರ್ಥ ನಮ್ಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಇದು ಆಗಬೇಕು ಅಂತಕ್ಕಂಥ ಕೂಡ ನಮೋಸಿ ಸಾಹೇಬರು, ನಾವು ಹೇಳ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ವಿಧಾನ ಪರಿಷತ್ ಅಪೋಸಿಷನ್ ಲೀಡರ್ ಅಶೋಕ್ ಅವರಾಗಿರ್ಬೋದು, ಕೆಲವು ನಾರಾಯಣ ಸ್ವಾಮಿ, ಅನೇಕ ನಾವು ಎಲ್ಲರೂ ಕೂಡ ತಮ್ಮ ಬೆಂಬಲಕ್ಕಂತ ಮುಂದಿನ ದಿನಗಳು ಈಡೇರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತ ಮುಖಾಂತರ ಎಲ್ಲ ರೀತಿ ದಿನನಿತ್ಯ ಬೆಳಿಗ್ಗೆ ಆದರೆ ಈ ಕೆಲಸ ಬಿಟ್ಟರೆ ಬಾಕಿದೇನಿಲ್ಲ. ಈ ಸರ್ಕಾರಕ್ಕೂ ಯಾವುದು ಕೂಡ ಕೆಲಸ ಮಾಡ್ಬೇಕನ್ನೋದು ಇವತ್ತು ಯಾವುದು ಕೂಡ ಅವ್ರಿಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಕೂಡ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದ್ರಗೋಸ್ಕರ ಮುಂದಿನ ದಿನಗಳಲ್ಲಿ ನೀವೇನು ನಮಗೆ ಜವಾಬ್ದಾರಿ ಒಪ್ಪಿಸ್ತಾ ಇದ್ದೀರಿ, ತಮಗೋಸ್ಕರ ನಾವು ನಿರಂತರ ಹೋರಾಟ ಮಾಡ್ತೀವಿ. ಜೊತೆಗೆ ಯಾವತ್ತೂ ಕೂಡ ನಾವು ಇರ್ತೀವಿ. ಹೋರಾಟಕ್ಕೆ ವಸತಿ ಶಾಲೆ ನೌಕರರ ಸಂಘದ ಹೋರಾಟಕ್ಕೆ ಧನ್ಯವಾದ. ಕರ್ನಾಟಕ ರಾಜ್ಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೀತಾ ಇರುವಂತ ವಸತಿ ಶಾಲೆ ನೌಕರರ ಸಂಘದ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮವರೇ ಆದ ಮಾನ್ಯ ಚಿಂಚೋಳಿಯ ಶಾಸಕರಾದಂಥ ಮಾನ್ಯ ಅವಿನಾಶ್ ಜಾಧವ್ ಅವರೇ, ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತ ನಮ್ಮವರೇ ಆದ ಜಿಲ್ಲಾ ಅಧ್ಯಕ್ಷರಾದಂಥ ಆನಂದ್ ಅವರೇ, ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ಅವರೇ, ಚಿದಾನಂದ್ ಅವರೇ, ಇದೀಗ ಪ್ರಾಸ್ತಾವಿಕ ವಿಚಾರಗಳನ್ನು ಹಂಚಿಕೊಂಡಂತ ಮಾನ್ಯ ಅಣ್ಮೀರ್ ಅವರೇ, ಈ ಹೋರಾಟದಲ್ಲಿ ಪಾಲ್ಗೊಂಡಂತ ವಸತಿ ಶಾಲೆ ನೌಕರರ ಸಂಘದ ಎಲ್ಲ ನನ್ನ ಮುಖ್ಯ ಗುರುಗಳೇ, ಆತ್ಮೀಯ ಗುರುಗಳೇ, ಶಿಕ್ಷಕರೇ ಮತ್ತು ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಈ ಹೋರಾಟ ಕಳೆದ 25ನೇ ತಾರೀಕಿನಿಂದ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪ್ರಾರಂಭ ಮಾಡಿ 28, 29ನೇ ತಾರೀಕುವರೆಗೆ ಅಲ್ಲೇ ಹೋರಾಟವನ್ನು ಮಾಡಿ ನಾವು ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಶಾಲೆಗೆ ಹೋಗೋದು ಬದಲಾಗಿ ನಾವು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅಂತಂದು ಅಲ್ಲೇ ಅವರು ಆ ನಿರ್ಣಯನ ತೆಗೆದುಕೊಂಡಿದ್ದಾರೆ. ಕೆಲವರು ಮಾತನಾಡ್ತಾರೆ, ಅಲ್ಲರಿ ಮತ್ತು ಶಾಲೆಗಳ ಪ್ರಾರಂಭ ಆಗಿದ್ದಾವೆ ಮತ್ತು ಶಾಲೆಗಳನ್ನ ನಡೆಸ್ಬೇಕಂತ. ಶಾಲೆಗಳ ನಡೆಸ್ತೀವಿ, ವಿದ್ಯಾರ್ಥಿಗಳ ಪರ ಇದ್ದೀವಿ, ಪಾಲಕರ ಅರಿವನ್ನ ನಮ್ಗೆಲ್ಲರಿಗೂ ಗೊತ್ತು. ಆದರೆ ಒಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ, 2015ರಲ್ಲಿ ಎಲ್ಲಾ ವಸತಿ ಶಾಲೆಗಳು ಇವು ಪ್ರಾರಂಭ ಆಗಿದ್ದು ಎದಕ್ಕಂತಂದ್ರೆ ಈ SC ST ವಿದ್ಯಾರ್ಥಿಗಳಿಗಾಗ್ಲಿ, ಹಿಂದುಳಿದ ವಿದ್ಯಾರ್ಥಿಗಳಿಗಾಗ್ಲಿ, ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಈ ಬಡ ಜನರಿಗೆ ಒಳ್ಳೆ ಶಿಕ್ಷಣವನ್ನ ಉಚಿತವಾಗಿ ಕೊಡೋಣ, ಹಾಸ್ಟೆಲ್ ಜೊತೆ ಕೊಡೋಣ ಅಂತ ಇವೆಲ್ಲ ಪ್ರಾರಂಭ ಮಾಡಿದ್ದು. 15ರಲ್ಲಿ ಮೈನಾರಿಟಿ ಒಂದು ಬೇರೆ ಮಾಡಿ, ಮೈನಾರಿಟಿ ಶಿಕ್ಷಕರಂದ್ರೆ ಅಲ್ಲಿ ನಮ್ಮವ್ರು ಇದ್ದಾರೆ, ನಾನು ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಆದರೆ ಅಲ್ಲಿ ನೀವು ಡೈರೆಕ್ಟ್ರೇಟ್ ಮಾಡ್ತೀರಿ, ಅಲ್ಲಿ ಉಳಿದ ಸೌಲಭ್ಯಗಳನ್ನ ಕೊಡ್ತೀರಿ, DCRG ಮಾಡ್ತೀರಿ, KGID ಕೊಡ್ತೀರಿ. ಇವ್ರೇನ್ ಪಾಪ ಮಾಡಿದಾರ? ಇವ್ರ ನೇಮಕಾತಿ ಆಗುವಾಗ ನೀವು ಸರ್ಕಾರಿ ನೌಕರದಾರ ಅಂತ ತಿಳಿದು ನೀವೆಲ್ಲರೂ ಆ ಒಂದು ಹೋರಾಟದಲ್ಲಿ ಆ ಒಂದು ಹುದ್ದೆಗೆ ನೀವು ಬಂದಿದ್ದೀರಿ. ಆದ್ರೆ ಇವತ್ತು ಅನೇಕ ವರ್ಷದ ನಂತರ ಏನ್ ಹೇಳ್ತಾರೆ, ಸೌಲಭ್ಯ ನಿಮಗೆ ಕೊಡ್ಬೇಕಾದ್ರೆ ನೀವು ಸರ್ಕಾರಿ ನೌಕರದಾರ ಅಲ್ಲ. ನೀವು ಸರ್ಕಾರಿ ನೌಕರದಾರ ಅಲ್ಲ ಅಂತದಂದ್ರೆ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ. ನೀವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಯಾಕೆ ಬೇರೆಪಡಿಸಿದ್ರಿ? ಬೇರೆಪಡಿಸಿ ಅವ್ರಿಗೆ ಅಡಿಷನಲ್ ಸವಲತ್ತು ನೀವು ಯಾಕೆ ಕೊಡ್ತಾ ಇದ್ದೀರಿ? ಇವತ್ತು
ನಾವೇನ್ ಕೇಳ್ತಾ ಇದೀವಿ ಅಂತಂದ್ರೆ ಇವತ್ತು ಕಾಯಿಲೆ ಆಗ್ತದ ಇತ್ಯಾದಿ ಕೋವಿಡ್ ಆದ್ಮೇಲೆ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ. ಅವ್ರಿಗೆ ಪಾಪ ಉಳಿದ ಸರ್ಕಾರಿ ನೌಕರದಾರಿಗೆ ನೀವು ಜ್ಯೋತಿ ಸಂಜೀವನಿ ಕೊಡ್ತೀರಿ, ಎಲ್ಲ ಸವಲತ್ತನ್ನ ಕೊಡ್ತೀರಿ, ಆದ್ರೆ ಇವ್ರೇನ್ ಪಾಪ ಮಾಡಿದ್ದಾರೆ, ಇವ್ರಿಗೆ ಯಾಕೆ ಕೊಡಬಾರ್ದು? ಈ ರೀತಿಯಾಗಿ ಇವತ್ತು ಮೊರಾರ್ಜಿ ವಸತಿ ಶಾಲೆ ಅಡಿಯಲ್ಲಿ ನಡೀತಾ ಇರುವಂತ ಮೊರಾರ್ಜಿ ವಸತಿ ಶಾಲೆ ಆಗಿರ್ಲಿ, ಇವತ್ತು ಅಂಬೇಡ್ಕರ್ ವಸತಿ ಶಾಲೆ ಆಗಿರ್ಲಿ, ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಾಗಿರ್ಲಿ, ಇವೆಲ್ಲ ವಸತಿ ಶಾಲೆಗಳಿಗೆ ನಮ್ಮ ಶಿಕ್ಷಕರು ಏನು ಕೆಲಸ ಮಾಡ್ತಿದ್ದಾರೆ ಇದೀಗ ವಿಚಾರವನ್ನು ಕೂಡ ಹಂಚ್ಕೊಂಡ್ರು. ನಮ್ಮ ಗುಲ್ಬರ್ಗ ಅವರೇಜ್ ರಿಸಲ್ಟ್ 42 ಆದ್ರೆ ಇವ್ರ ರಿಸಲ್ಟ್ 78. ರಿಸಲ್ಟ್ ಚೆನ್ನಾಗಿ ಮಾಡ್ಬೇಕಾದ್ರೆ ನೀವು ಇವ್ರ ಲೆಕ್ಕಾಚಾರವನ್ನ ನೀವು ತಗೊಂಡು ನೀವು ಹೇಳ್ತೀರಿ, ಆದ್ರೆ ಸವಲತ್ತು ಕೊಡುವಾಗ ನೀವು ಸರ್ಕಾರಿ ನೌಕರದಾರಲ್ಲ ಅಂತ ಈ ಮಾತನ್ನ ಹೇಳ್ತೀರಿ. ಅದಕ್ಕೆ ನಮ್ಮ ಮೊದಲನೇ ಬೇಡಿಕೆ ನೀವು ಡೈರೆಕ್ಟ್ರೇಟ್ ಮಾಡ್ರಿ, ನಮಗೂ ಕೂಡ ಅನುಕೂಲತೆ ಕೊಡ್ರಿ, ಅದ್ರ ಜೊತೆಗೆ ಮೆಡಿಕಲ್ಗೆ ಏನು ಬೆನಿಫಿಟ್ ಕೊಡ್ತೀರಿ ಬೇರೆ ಇದರಲ್ಲಿ ಆ ಬೆನಿಫಿಟ್ ಕೂಡ ಕೊಡ್ರಿ ಅಂತಂದು ಇನ್ನೂ ಅನೇಕ ಬೇಡಿಕೆಗಳನ್ನ ಇವತ್ತು ಖಾಯಂ ನೌಕರದಾರರಿಗೆ ನೀವು 10% ವಿಶೇಷ ಭತ್ಯೆನ ಕೊಡ್ತೀರಿ. ಮತ್ತೆ ಯಾಕೆ ಭತ್ಯೆ ಕೊಡ್ತೀರಿ ಅಂತಂದ್ರೆ ನಾನೇನ್ ಹೇಳ್ತಾ ಇರೋದು, ಇವರು ಪಾಪ 24 hours ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಆನ್ ಕಾಲ್ ಇದಾರಲ್ಲ, ಇವರು ಕೂಡ ಆನ್ ಕಾಲ್ ಇದ್ದಾರೆ. ಇವ್ರು ಬರೀ 8 ತಾಸು ಹೋಗಿ ಪಾಠ ಮಾಡಿ ಬಂದ್ರೆ ಅಲ್ಲ, ಇವ್ರು ಅಲ್ಲೇ ಇದ್ದು ವಿದ್ಯಾರ್ಥಿಗಳ ಹಿತವನ್ನ ನೋಡ್ತಾರೆ. ರಾತ್ರಿ 2 ಗಂಟೆಗೂ ಕೂಡ ಯಾರಲ್ಲೇ ವಿದ್ಯಾರ್ಥಿಗಳು ಸರ್ ನಮ್ಗೆ ಇದು ತೊಂದರೆ ಆಗದ ಅಂತ ಫೋನ್ ಮಾಡಿದ್ರೆ ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಕೂಡ ಹೋಗ್ತಾರೆ. ಇವೆಲ್ಲ ಕೆಲಸವನ್ನ ಎಡಿಷನ್ ಆಗಿ ಮಾಡಬೇಕು. ಶಾಲಾ ಶಿಕ್ಷಕರು ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ನೌಕರದಾರ ಶಿಕ್ಷಕರು ಏನ್ ಪಾಠ ಮಾಡ್ಬೇಕು ಅದೇ ಪಾಠ ಮಾಡ್ತಾರೆ. ಆದ್ರೆ ಇದಿಲ್ಲಿ ಯಾಕೆ ವ್ಯತ್ಯಾಸ? ಈ ವ್ಯತ್ಯಾಸವನ್ನ ತೆಗೆದುಹಾಕ್ಬೇಕಂತ ನಾವು ಇವತ್ತು ಸಿದ್ದರಾಮಯ್ಯವ್ರಿಗೆ ನಾವು ಕೇಳಬೇಕಾಗ್ತದ. ಸಿದ್ದರಾಮಯ್ಯವ್ರೆ, ನೀವು ಮಾತಾಡಿದ್ರೆ ಏನಂತೀರಿ, ಹಿಂದುಳಿದ ವರ್ಗದ ಹಿತ, SC ST ವಿದ್ಯಾರ್ಥಿಗಳ ಹಿತ, ನೀವು ಬರೀ ಮಾತಾಡ್ತೀರಲ್ಲ, ನೀವು ಅದರಲ್ಲೇ ಮತ್ತೆ ಬೈಫರ್ಕೇಟ್ ಮಾಡಿ ಮೈನಾರಿಟಿ ಅವರಿಗೆ ಬೆನಿಫಿಟ್ ಕೊಡ್ತೀರಿ. ಇವ್ರೇನ್ ಮಾಡಿದಾರ? ಇವ್ರು ನಮ್ಮ ರಾಜ್ಯದ ಪ್ರಜೆಗಳಲ್ಲ, ಈ ಶಿಕ್ಷಕರು ನಮ್ಮವರಲ್ಲ. ಯಾಕಿದು ಬೇರೆ? ಆ ಕಾರಣಕ್ಕಾಗಿ ಈ ಹೋರಾಟ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಒಂದಾಗಿದ್ದಾರೆ. ಇದು ಬರೀ ಗುಲ್ಬರ್ಗಾದಲ್ಲಿ ಹೋರಾಟ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಭಾಗದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೆದಿದೆ. ಅಲ್ಲಿ ಅನೇಕ ಶಾಸಕರು, ಶಿಕ್ಷಕರ ಪ್ರತಿನಿಧಿ ಆಗಿರಲಿ, ಅಲ್ಲಿನ ಅಸೆಂಬ್ಲಿ ಮೆಂಬರ್ಸ್ ಆಗಿರಲಿ, ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾದೇವಪ್ಪನವರಿಗೆ ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ದಯವಿಟ್ಟು ನೀವು ಕೂಡ, ಯಾಕಂದ್ರೆ 10 ವರ್ಷ ಆಯ್ತು ಅವ್ರ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡಿದ್ದೇವೆ. 10 ವರ್ಷದಿಂದ ಅವ್ರಿಗೆ ಬೆನಿಫಿಟ್ ಕೊಡ್ತಾರೆ, 10 ವರ್ಷದಿಂದ ನಮಗ್ ಬೆನಿಫಿಟ್ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ನಾವು ಬೀದಿಗಿಳಿಬೇಕಾಗಿದೆ. ಈಗ ಇನ್ನೂ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ್ರಿ. ಮಾನ್ಯ ಸಿದ್ದರಾಮಯ್ಯವ್ರೆ, ತಕ್ಷಣ ನೀನು ಹೌದು ನಿಮ್ಮ ನ್ಯಾಯಯುತವಾದಂತ ಬೇಡಿಕೆ ಇದೆ, ಬನ್ನಿ ಆ ಬೆನಿಫಿಟ್ ಅನ್ನ ಕೊಡ್ತೀನಿ ಅಂತ ನೀವು ಅದು ಆರ್ಡರ್ ಪಾಸ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಮತ್ತೆ ಇದೇನ್ರಿ ನೀವು ಈ ಒಂದು ಬದಲಾವಣೆ ತರಲಿಲ್ಲ, ನಮ್ಮ ಹೋರಾಟ ಮುಂದುವರಿತೆ. ಅದಕ್ಕೆ ನೀವೇ ಕಾರಣೀಭೂತರಂತ ಸರ್ಕಾರ ಕೇಳಿ ಆ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.